ಓಕೆ, ಲಾಂಗ್ ಆ್ಯಂಡ್ ಶಾರ್ಟು ಸೊ ಆಲ್ಮೋಸ್ಟ್ 36 ಪಾಯಿಂಟ್ ಕೆಳಗಡೆ ಬಂದರೆ 1:2 ಜಸ್ಟ್ 1:2 ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪ್ರಾಫಿಟ್ ನೋಡ್ಬೋದು 600, 100, 2000 ಈ ಥರ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ 2400 ಎಸ್ ಎಲ್ ಇರುತ್ತೆ 20 ಪಾಯಿಂಟ್ಸ್. ಓಕೆ, ಎಷ್ಟು ಮಾಡಿಫೈ ಮಾಡ್ತಾ ಇದ್ದೀನಿ, 20 ಪಾಯಿಂಟ್ಸ್ ಎಸ್ ಎಲ್ ಇರುತ್ತೆ. ಸೊ 18 ಪಾಯಿಂಟ್ಸ್ ಬರ್ತಾ ಇದೆ. ಓಕೆ, ಅಂದರೆ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಬ್ರೇಕ್ಔಟ್ ಕ್ಯಾಂಡಲ್ ಇದೆಯಲ್ಲ, ಸೊ ಟಿ ಪಿನ 1:2ವರೆಗೂ ಸೆಟ್ ಮಾಡಿದ್ದೀನಿ. ಬಟ್ 1:1 ಬಂತು ಅಂದರೆ ಸೊ ಮೋಸ್ಟ್ ಆಫ್ ದ ಕ್ವಾಂಟಿಟಿ ನಾನು ಎಕ್ಸಿಟ್ ಆಗೋದಕ್ಕೆ ರೆಡಿ ಆಗಿರ್ತೀನಿ. ಓಕೆ, ನೋಡ್ಬೋದು ಐಕ ಪಿ ಕ್ಯಾಂಡಲು 2100ವರೆಗೂ ತೋರಿಸ್ತಾ ಇದೆ. ಸೊ ಇನ್ಸೈಡ್ ಕ್ಯಾಂಡಲ್. ಓಕೆ, ಅಪ್ ಸೈಡ್ಗೆ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಯಿತು. ಸೊ ಎಂಟ್ರಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಯಾಕಂದರೆ ಆಲ್ಮೋಸ್ಟ್ 2 to 3 ಡೇಸಿಂದ ಮಾರ್ಕೆಟ್ ಫಾಲ್ ಆಗ್ತಾಯಿದೆ. ಓಕೆ, ಈಗ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರೋಂಥ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಕ್ಯಾಂಡಲ್ನ ಮಾರ್ಕ್ ಮಾಡಿಕೊಂಡು ನೋಡಿದರೆ ತುಂಬ ಚೆನ್ನಾಗಿ ಮಾರ್ಕೆಟು ಅಪ್ ಸೈಡ್ಗೆ ಹೋಗುವಂಥ ಪ್ಲ್ಯಾನ್ ಇದೆ. ಯಾಕಂದರೆ ಹೆಲ್ದಿ ಬುಲ್ಲಿಸ್ ಕ್ಯಾಂಡಲ್ ಫ್ರೇಮ್ ಆಗಿದೆ. ಈಗ 5 ಮಿನಿಟಲ್ಲಿ ಸೆಟ್ ಮಾಡಿ ನೋಡಿ, ಹೆಲ್ದಿ ಬುಲ್ಲಿಸ್ ಕ್ಯಾಂಡಲ್ ಫ್ರೇಮ್ ಆಗಿದೆ. ಸೊ ಆಲ್ಮೋಸ್ಟ್ ಈಗ ಮತ್ತೆ 2000, 3000 ಪ್ರಾಫಿಟಿಂದ 900, 600 ಓಕೆ ಈ ಥರ ತೋರಿಸ್ತಾ ಇದೆ ಲಾಸು ಪ್ರಾಫಿಟು. ಆಲ್ಮೋಸ್ಟ್ ನನಗೆ ಇಲ್ಲಿ 20 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಂದರೆ 6000, 6500 ಪ್ರಾಫಿಟ್ ಬಂದರೆ ನಾನು ಮೋಸ್ಟ್ ಆಫ್ ದ ಕ್ವಾಂಟಿಟಿನ ಎಕ್ಸಿಟ್ 2700 ಲಾಸ್ ಇನ್ಕ್ರೀಸ್ ಆಗ್ತಿದೆ. ಓಕೆ, ವಿಲ್ ಸಿ. ಓಕೆ, ತುಂಬ ಚೆನ್ನಾಗಿ ಬೈಯಿಂಗ್ ಕೂಡ ಇದೆ. ಓಕೆ, ಆಲ್ಮೋಸ್ಟ್ ಈಗ 2700ಇಂದ ಓಕೆ 1400 ಓಕೆ ನೋಡಿ, ತುಂಬ ಚೆನ್ನಾಗಿ ಸ್ಪೈಕ್ ಇದೆ. ಓಕೆ, ವಾಲಿಟಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ 23,150 ಕಾಲನ್ನು ನಾನು ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಆಲ್ಮೋಸ್ಟ್ ಈಗ ನೋಡಿ ಮತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗಿ 3000 ಪ್ಲಸ್ ನನಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಜಸ್ಟು ಇನ್ನೂ ಬ್ರೇಕ್ಔಟ್ ಕೊಟ್ಟಿಲ್ಲ. ಓಕೆ, ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಾದರೂ ಸಪೋಸ್ ಬ್ರೇಕ್ಔಟ್ ಆಯಿತು ಅಂತಂದರೆ ಸ್ಪೈಕಲ್ಲಿ ಬಂದುಬಿಡುತ್ತೆ ನಮಗೆ, ಯಾಕಂದರೆ ಅಷ್ಟು ವಾಲಿಟಿಲಿಟಿ ಇದೆ ಮಾರ್ಕೆಟಲ್ಲಿ. ಯಾಕಂದರೆ ಹೆವಿ ಸೆಲ್ಲಿಂಗ್ ಇದೆ. ಓಕೆ, ಆಲ್ಮೋಸ್ಟ್ ಮಾರ್ಕೆಟ್ ತುಂಬ ದಿನದಿಂದ ಫಾಲ್ ಆಗ್ತಿದೆ. ಓಕೆ, ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ. ಸೊ ಇದು ಜಸ್ಟು ಪ್ರಾಫಿಟ್ ಬುಕ್ಕಿಂಗ್ ಟ್ರೇಡ್ ಆಗಿರುತ್ತೆ. ಓಕೆ, ಕನ್ಫರ್ಮೇಷನ್ ಕೂಡ ಇದೆ, ಸ್ಟ್ರಾಟಜಿ ಪ್ರಕಾರ ಕನ್ಫರ್ಮೇಷನ್ ಕೂಡ ಇದೆ. ಯಾಕಂದರೆ 5 ಮಿನಿಟಲ್ಲಿ ತುಂಬ ಚೆನ್ನಾಗಿ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಓಕೆ, ಟಾಪ್ಗೆ. ಓಕೆ, ಫಸ್ಟ್ ಕ್ಯಾಂಡಲು ತುಂಬ ಚೆನ್ನಾಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಅದಾದಮೇಲೆ ನೆಕ್ಸ್ಟು ಇಮಿಡಿಯೇಟಾಗಿ 1700 ಪ್ಲಸ್ ಲಾಸು ಪ್ರಾಫಿಟ್ ನೋಡಿ ಎಷ್ಟು ಸ್ಪೈಕ್ ಇದೆ. ಓಕೆ, 1 ಮಿನಿಟಲ್ಲಿ ಟೈಮ್ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಇಮಿಡಿಯೇಟಾಗಿ 1000 ಲಾಸು, ಇಮಿಡಿಯೇಟಾಗಿ 3000 ಪ್ರಾಫಿಟು, ಇಮಿಡಿಯೇಟಾಗಿ 2000 ಲಾಸು, ಈ ಥರ ಎಷ್ಟು ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ ನೋಡಿ ಪ್ರೈಸು. ಓಕೆ, 2000 ಇಮಿಡಿಯೇಟಾಗಿ 2000, ಓಕೆ ಇಮಿಡಿಯೇಟಾಗಿ 2000 ಪ್ರಾಫಿಟ್. ಓಕೆ, ಅಷ್ಟು ಫ್ಲಕ್ಚುಯೇಷನ್ ಆಗ್ತಾಯಿದೆ ಟ್ರೇಡಲ್ಲಿ. ಆಲ್ಮೋಸ್ಟ್ ಈಗ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಫಸ್ಟ್ ಕ್ಯಾಂಡಲ್ ಇದೆಯಲ್ಲ, ಸೊ ಅದರ ಮದರ್ ಕ್ಯಾಂಡಲ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ಸೊ ಸ್ಪೈಕಲ್ಲಿ ನಮಗೆ ಆಲ್ಮೋಸ್ಟ್ 1:1 ಪ್ರಾಫಿಟ್ ಬರುತ್ತೆ. ಓಕೆ ನೋಡಿ, ಈಗ ಮತ್ತೆ 2000 ದ ಸೇಮ್ ಕ್ಯಾಂಡಲ್ 2000, 3000 ಲಾಸು ಪ್ರಾಫಿಟ್ ನಡೀತಾ ಇದೆ ನೋಡಿ ಎಷ್ಟು ಸ್ಪೈಕ್. ಓಕೆ, ಆಲ್ಮೋಸ್ಟ್ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ಲಕ್ಚುಯೇಷನ್ ಆಗ್ತಾ ಇದೆ ಪ್ರೈಸು. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡು ಪ್ರಾಫಿಟ್ ಬುಕ್ಕಿಂಗ್ ಅಟ್ಲೀಸ್ಟ್ ಬರುತ್ತೆ. ಓಕೆ, ನನಗೆ 1:1 ಅಟ್ಲೀಸ್ಟ್ ನನಗೆ ಪ್ರೀಮಿಯಮಲ್ಲಿ ಬರೋಂಥ ಚಾನ್ಸ್ ಇದೆ ಎಲ್ಲನೂ. ಅದಕ್ಕೋಸ್ಕರ 167ಗೆ ನಾನು ಲೈನನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. 167ಗೆ ಪ್ರೈಸ್ ಏನಾದರೂ ಟಚ್ ಆಯಿತು ಅಂತಂದರೆ ಆಲ್ಮೋಸ್ಟು ನನಗೆ 20 ಪಾಯಿಂಟ್ಸ್ ಪ್ಲಸ್ ಬರುತ್ತೆ. ಓಕೆ, ವಿಲ್ಸಿ ನೋಡೋಣ ಏನಾಗುತ್ತೆ. ಇವಾಗ 2000, ಓಕೆ 2100, 600 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ, ವಿಡಿಯೋನ ಕೊನೆಯವರು ನೋಡೋಕೆ ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಓಕೆ, ಚೆನ್ನಾಗಿದೆ. ಓಕೆ, ಟ್ರೇಡು ಚೆನ್ನಾಗಿದೆ, ಪ್ರಾಫಿಟ್ ಬುಕ್ಕಿಂಗ್ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ನೋಡ್ಬೋದು. ಓಕೆ, ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಚೆನ್ನಾಗಿ ಬರುತ್ತೆ. 900, 650, 900 ಈ ಥರ ಲಾಸ್ನ ತೋರಿಸ್ತಿದೆ. ಬಟ್ ಫಿಫ್ತ್ ಕ್ಯಾಂಡಲ್ ತುಂಬ ಚೆನ್ನಾಗಿ ಬ್ರೇಕ್ ಆಯಿತು. ಓಕೆ, ಅಪ್ ಸೈಡ್ಗೆ. ಓಕೆ ಫ್ರೆಂಡ್ಸ್, ಈಗ ನೋಡಿ ಆಲ್ಮೋಸ್ಟ್ ಮತ್ತೆ 2400, 2600 ಈ ಥರ ಪ್ರಾಫಿಟ್ ತೋರಿಸ್ತಾ ಇದೆ. 2500, 1700 ಸ್ಪೈಕಲ್ಲಿ ನನಗೆ ಜಸ್ಟ್ 20 ಪಾಯಿಂಟ್ಸ್ ಬಂದರೆ ಇಮ್ಮಿಡಿಯೇಟಾಗಿ ಪ್ರಾಫಿಟನ್ನು ಬುಕ್ ಮಾಡ್ತೀನಿ. ಓಕೆ, ಸಿ 1.5 ಬರೋಷ್ಟರಲ್ಲಿ ನನಗೆ ಪ್ರೀಮಿಯಮಲ್ಲಿ 1:2 ಕೂಡ ಹಿಟ್ ಆಗುತ್ತೆ. ಬಟ್ ನಾನು ಜಸ್ಟ್ 1:1 ಗ್ರ್ಯಾಬ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, 3000,
ಓಕೆ 3000 2800 3100 ಓಕೆ 260 ಕ್ವಾಂಟಿಟಿನ ಎಕ್ಸಿಟ್ ಆಗೋದಕ್ಕೆ ಐ ಆಮ್ ರೆಡಿ ಆಗಿದ್ದೀನಿ. ಓಕೆ 167 ಬಂದರೆ ಓಕೆ ವಾವ್ ನೈಸ್. ಓಕೆ ಡನ್ ಗೈಸ್, ನಾನು ಆಲ್ಮೋಸ್ಟು 80% ಕ್ವಾಂಟಿಟಿನ ಬುಕ್ ಮಾಡಿದ್ದೀನಿ. ಓಕೆ ತುಂಬ ಚೆನ್ನಾಗಿ ಬಂದಿತ್ತು. ಓಕೆ 6500 ಓಕೆ ಐ ಹ್ಯಾವ್ ಟು ಕ್ಯಾನ್ಸಲ್ ದಿಸ್ ಆರ್ಡರ್ಸ್. ನಾವು 6300 ಪ್ರಾಫಿಟ್ ಬುಕ್ ಆಗಿದೆ. ಒಂದು ಲಾಟನ್ನು ನಾನು ರಿಮೈನಿಂಗ್ ಬಿಟ್ಟಿದ್ದೀನಿ. ಓಕೆ ಅದನ್ನು ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. 145 ನಮ್ಮ ಎಂಟ್ರಿ ಪ್ರೈಸ್ ಇದೆ. ಸೊ ಅಲ್ಲಿ ನಾನು ಒಂದು ಲಾಟನ್ನು ಓಕೆ ಸ್ಟಾಪ್ ಲಾಸ್ನ ಸಿಸ್ಟಮಲ್ಲಿ ನೀವು ಸ್ಟಾಪ್ ಲಾಸ್ನ ಅಪ್ಡೇಟ್ ಮಾಡೋದಕ್ಕೆ ಕಲೀರಿ. ಓಕೆ ಯಾಕಂದರೆ ಈಗ ನೋಡಿ ಈ ಥರ ಸ್ಪೈಕ್ ಇಮಿಡಿಯೇಟಾಗಿ 20 ಪಾಯಿಂಟ್ ಸಿಂಗಲ್ ಕ್ಯಾಂಡಲ್ ಸ್ಪೈಕ್. ಸಪೋಸ್ ಏನಾದರೂ ಈಗ ನಾವು ಪುಟನ್ನು ಬೈ ಮಾಡ್ಕೊಂಡು 1 ಸೆಕೆಂಡ್ಸ್ ಸೆಟ್ ಮಾಡಿಬಿಡ್ತೀನಿ. ಓಕೆ ಸ್ಟಾಪ್ ಲಾಸ್ನ ಸೆಟ್ ಮಾಡ್ತೀನಿ. ಈಗ ನಾವು ಕಾಲನ್ನು ಬೈ ಮಾಡೋ ಬದಲು ಪುಟನ್ನು ಬೈ ಮಾಡ್ಕೊಂಡು ಕುಂತಿದ್ರೆ ಜಸ್ಟ್ ಇಮ್ಮಿಡಿಯೇಟ್ ಸಿಂಗಲ್ ಕ್ಯಾಂಡಲಲ್ಲಿ ನಮಗೆ ಧಡಾರ್ ಅಂತ ಹೊಡೆದ್ರು. ನೋಡಿ ಇಲ್ಲಿ ಸ್ಪಾಟಲ್ಲಿ ಸ್ವಲ್ಪ ಮೂಮೆಂಟ್ ಬಂದಿದೆ, ಬಟ್ ಪ್ರೀಮಿಯಮಲ್ಲಿ ಎಷ್ಟು ಚೆನ್ನಾಗಿ ಮೂಮೆಂಟ್ ಬಂತು 20 ಪಾಯಿಂಟ್ಸ್ ನೋಡಿ. ಓಕೆ ಆಲ್ಮೋಸ್ಟ್ ಈಗ 147 ಆಸ್ಪಾಸ್, ಅಂದರೆ 145ಗೆ ಎಂಟ್ರಿ ಆಗಿತ್ತು ನಂದು, ಬಟ್ 147 ಆಸ್ಪಾಸ್ ನಾನು ಟ್ರಯಲ್ ಮಾಡ್ತಾ ಇದ್ದೀನಿ. ಓಕೆ ಕಾಸ್ಟ್ಗೆ ಮೋಸ್ಟ್ ಆಫ್ ದ ಕ್ವಾಂಟಿಟಿ 80% ಕ್ವಾಂಟಿಟಿ 260 ಕ್ವಾಂಟಿಟಿ ನಾನು ಬುಕ್ ಮಾಡಿದ್ದೀನಿ. ರಿಮೈನಿಂಗ್ ಒಂದು ಲಾಟ್ ಅಂದರೆ 65 ಕ್ವಾಂಟಿಟಿ ಇದೆ. ಜಸ್ಟ್ 5 ಲಾಟಿಂದ ನಾನು ಟ್ರೇಡ್ ತೊಗೋತೀನಿ ಎವ್ರಿ ಡೇ. ಸೊ ಸೇಮ್ ಕ್ವಾಂಟಿಟಿ, ಸೇಮ್ ಪೊಸಿಷನ್ ಸೈಜ್ ಇರುತ್ತೆ, ಸೇಮ್ ಸ್ಟಾಪ್ ಲಾಸ್ ಇರುತ್ತೆ, ಸೇಮ್ ಟಾರ್ಗೆಟ್ ಇರುತ್ತೆ. ಓಕೆ ಸೊ ಈ ಥರ ರೂಲ್ಸನ್ನು ಫಾಲೋ ಮಾಡಬೇಕು, ಅಂದರೆ ಮಾತ್ರ ಮಾರ್ಕೆಟಲ್ಲಿ ಸಸ್ಟೈನ್. ಒಂದು ಸ್ಮಾಲ್ ಮಿಸ್ಟೇಕ್ ನಾವು ಮಾಡಿದರೂ ಕೂಡ ಇಲ್ಲಿ ಲಾಸೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಆಲ್ಸೋ ಅದು ರಿಮೈನಿಂಗ್ ಲಾಟ್ ಕೂಡ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ. ಓಕೆ ಪ್ರಾಫಿಟ್ ಎಷ್ಟು ಬುಕ್ ಆಗಿದೆ ಸಿ ನೋಡೋಣ ಏನೋ ಎಷ್ಟು ಪ್ರಾಫಿಟ್. ಓಕೆ 5193 ರೂಪೀಸ್ ಪ್ರಾಫಿಟ್ ಬುಕ್ ಆಗಿದೆ.